ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸ್ವಂತ ಹಣದಿಂದ 28 ಲಕ್ಷದ ಒಂದು ಟ್ಯಾಂಕರ್, 8,000 ಲೀಟರ್ನ ಒಂದು ಟ್ಯಾಂಕರ್ನ ಅವರು ಉದಾರವಾಗಿ ನಮ್ಮ ವಿರಾಜಪೇಟೆ ಬ್ಲಾಕ್ಗೆ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ಅವರು ಪೊನ್ನಂಪೇಟೆ ನಾಪೋಕ್ಲು ಬ್ಲಾಕ್ಗೂ ಸಹ ಈ ಕುಡಿಯುವ ನೀರಿನ ಟ್ಯಾಂಕನ್ನು ಸಹ ಅವರು ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದಾರೆ. ಅವರಿಗೆ ಕೊಡಗಿನ ಕಾವೇರಿ ಕೊಟ್ಟಿದ್ದಾರೆ. ಅವರಿಗೆ ಕೊಡಗಿನ ಕಾವೇರಿ ಮಾತೆ ಇದೇ ರೀತಿಯ ಶಕ್ತಿಯನ್ನು ಕೊಡಲಿ ಅಂತ ನಾವು ಅವರನ್ನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದ್ವಿ. ಹಾಗೆಯೇ ಅವರು ಉಚಿತ ವಿದ್ಯಾಭ್ಯಾಸಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಿಂದ ಸ್ಕಾಲರ್ಶಿಪ್ಪನ್ನು ವರ್ಷ 30 ರಿಂದ 40 ಲಕ್ಷ ರೂಪಾಯಿಯಾಗಿ ಅವರು ಕೊಡ್ತಾ ಇದ್ದಾರೆ. ಹಾಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದಾರೆ. ಉಚಿತ ಅಕ್ಕಿ ಕಿಟ್ಟನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಈ ರೀತಿಯ ಎಲ್ಲರಿಗೂ ನಮಸ್ಕಾರ. ಬೇಸಿಗೆ ಕಾಲದಲ್ಲಿ ತಾಯಿ ಕಾವೇರಿ ಹುಟ್ಟಿ ಹರಿಯುವಂಥ ನಾಡು ದಕ್ಷಿಣ ಕರ್ನಾಟಕಕ್ಕೆ ಇವತ್ತು ಕುಡಿಯೋ ನೀರು ಸಿಕ್ಕಬೇಕಾದ್ರೆ ತಲಕಾವೇರಿಯಲ್ಲಿ ಹುಟ್ಟಿರುವಂಥ ಆ ಪುಣ್ಯ ನದಿಯೇ ಕಾರಣ. ಆದರೆ ಬೇಸಿಗೆ ಬಂದಾಗ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿಯ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ, ಕೊಡಗಿನ ಜನರಿಗೆ. ಅದಕ್ಕೆ ವಿರಾಜಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ 3 ತಾಲೂಕುಗಳು, ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿಯ ಭಾಗಶಃ ತಾಲೂಕು ಏನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ. ಈ ಭಾಗದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕೋಸ್ಕರ ಇವತ್ತು ಟ್ಯಾಂಕರ್ಗಳ ಮೂಲಕ ಅವರಿಗೆ ನೀರು ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಮುಂದಾಗಿದ್ದೇವೆ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಿಂದ ಈಗ 2 ಟ್ಯಾಂಕರ್ಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ನಿನ್ನೆ ಒಂದನ್ನು ಮಾಡಿದ್ದೇವೆ, ಇವತ್ತೊಂದನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೊಂದು 2 ಟ್ಯಾಂಕರ್ ಬರುವಂಥ ಪ್ರಯತ್ನ ನಡೀತಾ ಇದೆ. ಬಹುತೇಕ ಅದು ಇನ್ನೊಂದು ವಾರ 10 ದಿವಸದ ಒಳಗಡೆ ಬರುವಂಥ ಸಾಧ್ಯತೆ ಇದೆ. ಅದರಿಂದ ಈ ಟ್ಯಾಂಕರ್ಗಳ ಮೂಲಕ ನಾವು ಕುಡಿಯೋದಕ್ಕೋಸ್ಕರ ಸೀಮಿತವಾಗಿ ನೀರನ್ನು ಎಲ್ಲಿ ಹೆಚ್ಚು ನೀರಿನ ಸಮಸ್ಯೆ ಇದೆ ಅಲ್ಲಿ ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಬೇಕು. ನಾನು ಈಗಾಗಲೇ ಚರ್ಚೆ ಮಾಡ್ತಾಯಿದ್ದೀನಿ. ಡ್ರೈವರ್ಗಳು ಕೂಡ ಅದಕ್ಕೆ ಕೊಟ್ಟು ಮತ್ತು ಎಲ್ಲಿಂದ ನೀರನ್ನು ಎಲ್ಲಿಂದ ಪಡ್ಕೋಬೇಕು, ಆಮೇಲೆ ಎಲ್ಲಿಂದ ಸಂಗ್ರಹಿಸಬೇಕು, ಅಲ್ಲಿಂದ ಎಲ್ಲೆಲ್ಲಿ ಕೊಡಬೇಕು ಅಂತ ಹೇಳೋದು ಕೂಡ ವ್ಯವಸ್ಥಿತವಾಗಬೇಕು. ಎಲ್ಲ ಒಂದೇ ಕಡೆ ಹೋಗುವಂಥದ್ದಾಗಲಿ, ಯಾರೋ ಕೇಳಿದ್ರು ಅಂತಾಗಲಿ ಒತ್ತಡ, ನೀರಿಗೂ ಕೂಡ ಒತ್ತಡ ಆಗ್ತದೆ. ಮುಂದೆ ಪ್ರಪಂಚದಲ್ಲಿ 3rd ವರ್ಲ್ಡ್ ವಾರ್ ಆದರೆ ಅದು ನೀರಿಗೋಸ್ಕರ ಅಂತ ಹೇಳ್ತಾರೆ. ಅಂದರೆ ನೀರು ಅಷ್ಟು ಅಮೂಲ್ಯವಾದಂಥದ್ದು. ನೀರನ್ನು ಸರಬರಾಜಲ್ಲಿ ವ್ಯವಸ್ಥಿತವಾಗಿ ಆಗಬೇಕು, ಎಲ್ಲೂ ತಾರತಮ್ಯ ಇಲ್ಲದಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಉದ್ದೇಶ. ಆ ಉದ್ದೇಶನ ಈಡೇರಿಸಲಿಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಾನು ನಂಬಿದ್ದೇನೆ. 28 ಲಕ್ಷ ರೂಪಾಯಿ ಒಂದು ಟ್ಯಾಂಕರಿನ ವೆಚ್ಚ. ಅದು ಎಲ್ಲ ರೋಡ್ ಟ್ಯಾಕ್ಸು, GST ಎಲ್ಲ ಕಟ್ಟಿ ರಿಜಿಸ್ಟ್ರೇಷನ್ ಆಗಿ ಬಂದಿದೆ. 2 ಟ್ಯಾಂಕರು ಹೊಸದಾಗಿ ಇವಾಗ ನಾವು ಬಿಡುಗಡೆ ಮಾಡಿದ್ದೇವೆ. 8,000 ಲೀಟರ್ ಪ್ರತಿ ಟ್ಯಾಂಕರು 8,000 ಲೀಟರ್ ನೀರನ್ನು ಹೊಂದತಕ್ಕಂಥ ಕೆಪಾಸಿಟಿ ಇದೆ. ಇದರಿಂದ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಗಾಲ ಪ್ರಾರಂಭ ಆಗಲಿಕ್ಕೆ ಇನ್ನೊಂದು 2 ತಿಂಗಳಿದೆ. ಅದರೊಳಗಡೆ ಎಲ್ಲರಿಗೂ ನೀರು ಸರಬರಾಜು ಮಾಡುವಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ. ಇದು ನಾನು ವೈಯಕ್ತಿಕವಾದಂಥ ಪ್ರಯತ್ನ, ಆದರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಜನರು ತಿಳ್ಕೋಬೇಕು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರು, ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದರ ಅರ್ಥ ನಾವು ಬೇರೆಯವರು ಕೊಡಲ್ಲ ಅಂತಲ್ಲ, ಎಲ್ಲರಿಗೂ ಕೊಡ್ತೀವಿ. ಕುಡಿಯೋ ನೀರು, ರಸ್ತೆ, ಇದರಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ, ರಾಜಕಾರಣ ಇಲ್ಲ. ಇದು ಬದುಕಿಗೆ ಬೇಕಾಗಿರುವಂಥ ಅಮೂಲ್ಯವಾದಂಥದ್ದು. ಅದರಿಂದ ಅದನ್ನೆಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಇದು ನಮ್ಮ ಕಾರ್ಯಕ್ರಮ ಅಂತ ಗೊತ್ತಾಗಲಿ, ಅದಕ್ಕೆ ಫೋಟೋ ಹಾಕ್ಸಿದ್ದೀವಿ. ಫೋಟೋ ಹಾಕ್ಸ್ಲಿಕ್ಕೆ ಕಾರಣ ಇದೆ, ದಯವಿಟ್ಟು ಇದು ತಾವು ಜನರಿಗೆ ಮುಟ್ಟಿಸ್ಬೇಕು. ಫೋಟೋ ಹಾಕೋದಕ್ಕೆ ಕಾರಣ ಏನು, ಎಲ್ಲರಿಗೂ ಪೊನ್ನ ಪರಿಚಯ ಇದೆ, ಆದರೆ ನಾವು ಮಾಡಿದ್ದು ಅಂದ್ಬಿಡ್ತಾರೆ BJPನವರು. ನಾನು ತಂದಿರೋಂಥ ಎಲ್ಲ ಕಾರ್ಯಕ್ರಮ ನಾವು ಅಂತ ಹೋಗಿ ಒಂದು ಪರ್ಸೆಂಟೇಜು ಬೆನಿಫಿಟ್ ತಗೊಳಕ್ಕೆ ನೋಡ್ತಾರೆ. ಅದಾಗಬಾರ್ದು. ಇದು ನಮ್ಮ ಕಾರ್ಯಕ್ರಮ, ಅದಕ್ಕೆ ಫೋಟೋ ಹಾಕಿ ಸರಬರಾಜನ್ನು ಮಾಡ್ತಾಯಿದ್ದೀವಿ. ಮತ್ತು ಅನೇಕ ಈ ರೀತಿಯಾದಂಥದ್ದು ವೈಯಕ್ತಿಕ ಕಾರ್ಯಕ್ರಮಗಳನ್ನು
ಅದು ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಇಂಥದ್ದನ್ನು ಮಾಡಿ ಈ ಜನರಿಗೆ, ಈ ನಾಡಿನ ಜನರು, ಇದೊಂದು ಅದ್ಭುತವಾದಂಥ ನಾಡಿದು. ಇಲ್ಲಿಯ ಜನರಿಗೆ ಒಂದು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಮುಂದಕ್ಕೂ ಕೂಡ ಈ ಪ್ರಯತ್ನ ನಿರಂತರವಾಗಿ ನಡೀತದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರಂಜಿತ್ ಪುಣಚ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ. ಇವತ್ತು ವಿರಾಜಪೇಟೆ ತಾಲೂಕಿಗೆ ಒಂದು ನೂತನ ವಾಟರ್ ಟ್ಯಾಂಕರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ನೆಚ್ಚಿನ ಶಾಸಕರಂಥ ಎಸ್ ಪೊನ್ನಣ್ಣವರು ಅವರ ಸ್ವಂತ ದುಡ್ಡಿನಿಂದ 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೊಂದು ಟ್ಯಾಂಕರ್ನ ಇವತ್ತು ವಿರಾಜಪೇಟೆಗೆ ಜನರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಯಾಕೆಂದರೆ ವಿರಾಜಪೇಟೆಯಲ್ಲಿ ಮಳೆಗಾಲ ಆಗಿರ್ಬೋದು, ಬೇಸಿಗೆಯಲ್ಲಿ ಆಗಿರ್ಬೋದು, ಮುಖ್ಯವಾಗಿ ವಿರಾಜಪೇಟೆ ಪಟ್ಟಣಕ್ಕೆ ನೀರು ಬರೋದು ಬೇತರಿಯಿಂದ ಬರುವಂಥ ಒಂದು ವ್ಯವಸ್ಥೆ ಇದೆ. ಬೇತರಿಲಿ ವಿದ್ಯುತ್ತಿನ ಯಾವುದಾದ್ರೂ ತೊಂದರೆ ಆದರೂ ಕೂಡ ವಿರಾಜಪೇಟೆಯಲ್ಲಿ ನೀರಿನ ಸಮಸ್ಯೆಗಳು ಯಾವಾಗಲೂ ಕಾಡತೊಡಗುತ್ತೆ. ಇದು ನಿರಂತರವಾಗಿರುವಂಥ ಒಂದು ವಿಚಾರ. ಇಲ್ಲಿ ವಿರಾಜಪೇಟೆಯಲ್ಲಿ ಸಣ್ಣದಾದ ಒಂದು ಟ್ಯಾಂಕರ್ ಕೂಡ ಇದ್ದರೂ ಅದನ್ನು ವಿರಾಜಪೇಟೆ ಎಲ್ಲ ಜನರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಿರಲಿಲ್ಲ. ಇದನ್ನು ಮನೆಗಂಡಂಥ ನಮ್ಮ ಶಾಸಕರು ವಿರಾಜಪೇಟೆಯಲ್ಲಿ ಯಾರೇ ಒಬ್ಬ ವ್ಯಕ್ತಿ ಕೂಡ ಕಾಲ್ ಮಾಡಿದರೆ ನೀರು ಕೊಡುವಂಥ ಒಂದು ವ್ಯವಸ್ಥೆಗಾಗಿ ವಿರಾಜಪೇಟೆ ತಾಲೂಕಿಗೆ ಒಂದು 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ನೂತನವಾದಂಥ ಟ್ಯಾಂಕರ್ ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಪ್ಲಸ್ ಜೊತೆಗೆ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಹಾಗೆಯೇ ಈ ಶಾಸಕರು ನಿರಂತರವಾಗಿ ಇವತ್ತು ಮೊನ್ನೆ ಪೊನ್ನಪೇಟೆಗೆ ಒಂದು ಟ್ಯಾಂಕರ್ ಕೊಟ್ಟಿದ್ದಾರೆ, ಇವತ್ತು ವಿರಾಜಪೇಟೆಗೆ ಇನ್ನೊಂದು ಟ್ಯಾಂಕರ್ ಕೂಡ ಅಪ್ಪುಗಳ ಬ್ಲಾಕಿಗೆ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾಯಿದೆ. ಹಾಗೆಯೇ ಶಾಸಕರು ಈ ಟ್ಯಾಂಕರ್ ಮಾತ್ರ ಕೊಡುವಂಥ ವ್ಯವಸ್ಥೆ ಮಾಡಲಿಲ್ಲ, ಇದ್ರ ಜೊತೆಗೆ ಎಷ್ಟೋ ಮಕ್ಕಳಿಗೆ ಪ್ರತಿ ವರ್ಷ ಒಂದು 100-150 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲರಿಗೆ ಯಾರು ಬರ್ತಾರೆ ಇಲ್ಲಿಗೆ ಬಂದವರಿಗೆ ಅವ್ರ ಕೈಯಲ್ಲಂಥ ಏನೊಂದು ಧನ ಸಹಾಯವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ, ಸಹಾಯವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಹಾಸ್ಪಿಟಲ್ನೇ ತಾವು ನೋಡ್ತಾ ಇರ್ಬೋದು, ಪ್ರತಿ ದಿವಸ ಒಬ್ಬ ವ್ಯಕ್ತಿ ಆದರೂ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಸುಮಾರು 8 ಲಕ್ಷ 10 ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಮಾಡುವಂಥ ಒಂದು ಉಚಿತವಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾವು ಇದೆಲ್ಲ ನೋಡ್ತಾ ಇದ್ದೀವಿ. ಜೊತೆಗೆ ನಾವು ಶಾಸಕರು ನೋಡ್ತಾ ಇದ್ದೀವಿ. ನಾವು ಕೊರೋನಾ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ರ ಸುಮಾರು 30,000 ಕಿಟ್ಟಷ್ಟು ಜನರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದರು. ಪ್ರತಿ ದಿವಸ ಅವರು ಯಾವುದಾದ್ರೂ ರೀತಿಯಲ್ಲೇ ಜನರಿಗೆ ಒಂದು ದಾನ ಧರ್ಮ ಮಾಡಿಕೊಂಡು ಜನರ ಜೊತೆಗಿರುವಂಥ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ. ದೇವರು ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಹಾಗೆಯೇ ಅವರ ರಾಜಕೀಯ ಜೀವನ ಕೂಡ ಉಜ್ವಲ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ನಮ್ಮೆಲ್ಲರ ಜನಮೆಚ್ಚಿನ ಶಾಸಕರಾದ ಸರ್ ಎಸ್ ಪೊನ್ನಣ್ಣ ಸರ್ ಅವರ ಒಂದು ಅಮೃತ ಹಸ್ತದಲ್ಲಿ ಇವತ್ತು ನಮ್ಮ ವಿರಾಜಪೇಟೆ ಕ್ಷೇತ್ರಕ್ಕೆ ಒಂದು ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಕೊಡಗಿನಾದ್ಯಂತ ಜನರ ಮನೆಯಲ್ಲಿ ಮಾತಾಗಿರುವಂತಹ ನಮ್ಮ ಶಾಸಕರು ಸರ್ಕಾರದ ವತಿಯಿಂದ ಬರುವಂತಹ ಎಲ್ಲ ರೀತಿಯ ಅನುದಾನಗಳನ್ನು ನಮಗೆ ಕೊಡಗಿನಾದ್ಯಂತ ನೀಡುವತ್ತ ಅವರು ಶ್ರಮಿಸ್ತಾ ಇದ್ದಾರೆ ಹಾಗೂ ಅದಕ್ಕೆ ಪೂರಕವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ವಿಚಾರ ನಮಗೆಲ್ಲರಿಗೂ ಗೊತ್ತಿರುವಂತಹ ಈ ಸಂದರ್ಭದಲ್ಲಿ ಈಗ ಅವರ ವೈಯಕ್ತಿಕ ಅನುದಾನದಡಿಯಲ್ಲಿ 28 ಲಕ್ಷ ವೆಚ್ಚವನ್ನು ಒಳಗೊಂಡಂತಹ ಒಂದು ಟ್ಯಾಂಕರ್ ವ್ಯವಸ್ಥೆಯನ್ನು ವಿರಾಜಪೇಟೆ ನಗರಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಕೆಪಾಸಿಟಿ ಬಂದು 8,000 ಲೀಟರ್ ಆಗಿರುತ್ತೆ. ವಿರಾಜಪೇಟೆಯ ಸುತ್ತಮುತ್ತಲೂ ಹಾಗೂ ವಿರಾಜಪೇಟೆ ಪಟ್ಟಣದಲ್ಲಿ ಬೇಸಿಗೆ ಬರ್ತಾ ಇರೋದರಿಂದ ನಮಗೆ ಯಾವುದೇ ರೀತಿಯ ನೀರಿನ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಜನಮೆಚ್ಚಿತ ಶಾಸಕರಿಗೆ ತಾಯಿ ಕಾವೇರಮ್ಮ ಹಾಗೂ ಪ್ರತಿಯೊಂದು ಸುತ್ತಮುತ್ತಲಿನ ದೇವತೆಗಳು ಎಲ್ಲರೂ ಅವರ ಸಂಸಾರಕ್ಕೆ ಹಾಗೂ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಅವರಿಗೆ ಆಶೀರ್ವಾದವನ್ನು ನೀಡಲಿ, ಇನ್ನಷ್ಟು ಕೊಡಗನ್ನು ಅಭಿವೃದ್ಧಿ ಪತಾಕೆ ಹತ್ರ ಎತ್ಕೊಂಡು ಹೋಗಲಿಕ್ಕೆ ಅವರಿಗೆ ಶ್ರಮಿಸುವಂತಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾಳಮಂಡ ನಯನ ಜಗತ್ ವಿರಾಜಪೇಟೆ ತಾಲೂಕರ ಮಹಿಳಾ ಘಟಕತ್ರ ಅಧ್ಯಕ್ಷಣೆ. ಇಂದು ಎಂತ ವಿಚಾರ ತಕ್ಪರಿ ಅನ್ಸಂಗಿ ನಂಗಡ MLA ಸರ್ ಕುಡಿಪ ನೀರ ವ್ಯವಸ್ಥೆ ಮಾಡ್ಯಾನುಂಡು 28 ಲಕ್ಷ ಎಂಗಡ ಸ್ವಂತ ಕೈಂಜ ಇಟ್ಟಿತ್ತು ಮಾಡ್ಯಾನುಂಡು. ಪಿನ್ನ ಲಾಸ್ಟ್ ಇಯರ್ ತುಂಬ ನೀರು ಕಾಯ್ತು ವಿರಾಜಪೇಟೆಯಲ್ಲಿ ಭಾರಿ ಪ್ರಾಬ್ಲಮ್ ಆಯ್ತಿಂತೆ. ಅದನ್ನು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೈತೆ ಹಂಗೆ ಅವ್ರು ನಲ್ಲ ವಿಚಾರ ಅನ್ಸಂಗೆ ಎಂಗಡ ಕೈಂಜ ಸ್ವಂತ ದುಡ್ಡಲ್ಲಿ ಇಟ್ಟಿತ್ತು ಮಾಡ್ಯಾನುಂಡು. ಅದಂಗೆ ಹೆಂಗಕ್ಕೆ ಕಾವೇರಮ್ಮೆ ಇಗ್ಗುತ್ತಪ್ಪ ಎಂಗಡ ಸಂಸಾರಕ್ಕೆ ನಲ್ಲದು ಮಾಡಡಂದು ನಾನು ದಾವಡಲ್ಲಿ ಕೊಟ್ಟವಿ. ಪಿನ್ನ ಇಂದು ಇಲ್ಲಿ ಮಾಡ್ಯಾನುಂಡು ನೀನಂದು ಪೊನ್ನಂಪೇಟೆಲ್ಲೂ ಮಾಡಿತ್ತು. ಇದೊರು நல்ல ஒரு ಖುಷಿರ ವಿಚಾರ. ಹಂಗೆ ನಂಗಡ ಸಪೋರ್ಟ್ ಇಂತೆ ಇಪ್ಪ ಹಿಂಗಕ್ಕೆ. ಥ್ಯಾಂಕ್ ಯು.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.